ಓಕೆ. ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗವಾಗ ಮೀಟ್ ಮಾಡಿದ್ದೀನಿ, ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ, ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನಿಮಾ 100 days ಫಂಕ್ಷನ್ ಇತ್ತು. ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ, ನಾವು ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ, ನಿಮಗೆ ಇವತ್ತು ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲಿದ್ದೇನೆ. ಓ ಗಣೇಶ ಅಂದರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರನ್ನು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು ಗಣೇಶ್ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನಂಗೆ ಕರೀತವ್ರೆ ಅಣ್ಣವ್ರು? ಹೌದು ನಿನ್ನೆ ಕರೀತವ್ರೆ. ನಂಗೆ ನಂಬಕ್ಕಾಗಲ್ಲ. ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 days ಪ್ರೋಗ್ರಾಮು. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ತಿರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ, ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್. ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗಲಿ ವಿನಯ್ ಅವರೇ, ನಿಮಗೆ ಈ ಸಿನಿಮಾ ದೊಡ್ಡ ಯಶಸ್ಸನ್ನು ಕೊಡಲಿ. ಈಗ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ. ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗಲಿ. ಓಕೆ, ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.